ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಟೈಮು 8:30 ಆ್ಯಂಡ್ ಇವತ್ತು ಅಕ್ಷಯ ತೃತೀಯ. ಅದಕ್ಕೆ ಬೇಗ ಎದ್ದಿದ್ದೀನಿ, ಸ್ನಾನ ಆಯಿತು. ಈಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ದೇವ್ರ ಪಾತ್ರೆ ಎಲ್ಲ ಬೆಳಗಿದ್ದೀನಿ. ಈಗ ಪೂಜೆ ಮಾಡಬೇಕು. ಸೊ ಈಗ ಸ್ನಾನ ಮಾಡಿ ಬಂದು ದೇವ್ರ ಪಾತ್ರೆ ಬೆಳಗ್ಬಿಟ್ಟು ಈಗ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ಸಾನು ಮಲಗಿದ್ಲು ಒಳಗಡೆ, ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಲ್ಲಿ ಮಾಡ್ಕೊಂಡಿರಲಿಲ್ಲ. ಇಲ್ಲಾಂದರೆ ನಾನು ಸ್ನಾನ ಆದ ತಕ್ಷಣವೇ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ಆವಾಗ ಸ್ಕಿನ್ ಮಾಯಿಶ್ಚರ್ ಇರುತ್ತೆ, ಅಂದರೆ ಒದ್ದೆ ಇರುತ್ತಲ್ವ, ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಮತ್ತು ಪೋರ್ಸ್ ಎಲ್ಲನೂ ಓಪನ್ ಆಗಿರುತ್ತಲ್ಲ, ಅಬ್ಸಾರ್ಬ್ ಚೆನ್ನಾಗಾಗುತ್ತೆ. ಪೂಜೆ ಮಾಡಾದಮೇಲೆ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡಿಬಿಟ್ಟು ಇವತ್ತು ಸ್ವಲ್ಪ ಜ್ಯುವೆಲ್ರಿ ಅಂಗಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಮೊದಲು ಪ್ರೀ ಬುಕ್ಕಿಂಗ್ ಮಾಡಿಲ್ಲ. ಹೋದ ವರ್ಷ ಮಾಡಿದ್ವಿ, ಆದರೆ ಈ ವರ್ಷ ವೀಕೆಂಡಲ್ಲಿ ನಮಗೆ ಹೋಗೋದಕ್ಕಾಗಲಿಲ್ಲ. ಯಾಕಂದರೆ ರಾಜೇಶಿಗೆ ಸ್ವಲ್ಪ ನೋವು ಜಾಸ್ತಿನೇ ಆಗಿತ್ತು. ಅದಕ್ಕೆ ಬೇಡ ಬಿಡು, ಒಂದೇ ಸಾರಿ ಹೋಗೋಣ ಅಂತ ಹೇಳಿದ್ರು. ಇವತ್ತಿನ ದಿನ ಎಷ್ಟು ರಶ್ ಇರುತ್ತೆ ಅಂದರೆ ಅರ್ಧ ಗಂಟೆನ ಆಗೋ ಕೆಲಸ 1 ಗಂಟೆ ಆಗುತ್ತೋ 2 ಗಂಟೆ ಆಗುತ್ತೋ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸಂಜೆ ಹೊತ್ತು ಹೋದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಬೆಳಿಗ್ಗೆನೇ ಹೋಗಿ ಬರೋಣ, ಸ್ವಲ್ಪ ರಶ್ ಆದರೂ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಂದು ಏನು ಆಲ್ಮೋಸ್ಟ್ ಈಗ 1 ಅವರಲ್ಲಿ ಕೆಲಸ ಮುಗಿಯುತ್ತೆ. ಸೊ 9:30ಗೆಲ್ಲನೂ ನಂದು ಆಗುತ್ತೆ ಅಂದ್ಕೊಂಡಿದ್ದೀನಿ, ತಿಂಡಿ ಮಾಡೋದಕ್ಕೆ, ಪೂಜೆ ಮಾಡೋದಕ್ಕೆ. ಓಕೆ, ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಸೊ ನೀವೆಲ್ಲ ಏನು ಶಾಪ್ ಮಾಡಿದ್ರಿ? ಬರೀ ಗೋಲ್ಡು, ಬರೀ ಸಿಲ್ವರು ಅದೇ ಥರ ಏನೂ ಇಲ್ಲ. ಇವತ್ತಿನ ದಿನ ಏನೇ ಒಂದು ಬೈ ಮಾಡಿದ್ರು ಕೂಡ ಒಂದು ಪ್ರಾಸ್ಪ್ಯಾರಿಟಿ ತರುತ್ತೆ ಅನ್ನೋದು ನಂಬಿಕೆ ಇದೆ. ಇವತ್ತು ದಾನ ಕೂಡ ಮಾಡಿದ್ರೆ ಒಳ್ಳೆಯದಂತೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅಲ್ಲಿ ಒಂದು ಗ್ರೂಪ್ ಇದೆ ಮಕ್ಕಳದು, ಅವ್ರಿಗೇನಾದರೂ ಸ್ನ್ಯಾಕ್ಸ್ ಥರ ಏನಾದರೂ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶಾಪಿಂಗ್ ಹೋಗಬೇಕು. ಮನೆಗೂ ಏನಾದರೂ ಸಾಮಾನು ತರಬೇಕು ಇವತ್ತಿನ ದಿನ. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ನೈವೇದ್ಯಕ್ಕೆ ಏನಾದರೂ ಮಾಡೋಣ ಸಿಹಿ ಅಂದ್ಕೊಂಡೆ. ತುಂಬ ದಿನದಿಂದ ಸಾನೂನು ಅಮ್ಮ ಆ ಸ್ವೀಟ್ ಮಾಡು, ಈ ಸ್ವೀಟ್ ಮಾಡು ಅಂತ ಹೇಳ್ತಾನೆ ಇದ್ಲು. ನಾನು ಸಿಂಪಲ್ಲಾಗಿ ಕೇಸರಿ ಬಾತ್ ಮಾಡೋಣ ಅಂದ್ಕೊಂಡಿದ್ದೆ. ಬೇಡ, ತುಂಬ ದಿನದಿಂದ ಕೇಳ್ತಾ ಇದ್ದಾಳೆ. ಒಂಚೂರು ಇತ್ತು ಸಾನು ಬರ್ತ್ಡೇಗೆ ಮಾಡಿಬಿಟ್ಟು ಮಿಕ್ಕಿದ್ದು, ಅದನ್ನು ಇವತ್ತು ಮುಗಿಸ್ಬಿಡ್ತಾ ಇದ್ದೀನಿ. ಇದನ್ನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಪೂಜೆಗೆಲ್ಲ ರೆಡಿಯಾಗಿತ್ತು, ನೈವೇದ್ಯ ಮಾಡಬೇಕಲ್ಲ ಅಂತ. ಈಗ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಹೋಗಿ ಪೂಜೆ ಮಾಡ್ತೀನಿ. ಆ್ಯಂಡ್ ಇದು ಸ್ಯಾಫ್ರನ್ ನಾನು ಕಾಶ್ಮೀರಿಂದ ತಂದಿದ್ದು. ಸಖತ್ತಾಗಿದೆ ಸ್ನೇಹಿತರೆ, ಸ್ಮೆಲ್ ಮಾತ್ರ. ಓಪನ್ ಮಾಡಿದ ತಕ್ಷಣವೇ ಘಮ್ ಅನ್ನುತ್ತೆ. ಆ್ಯಂಡ್ ಸ್ಟ್ಯಾಂಡ್ಸ್ ಕೂಡ ಎಷ್ಟು ಥಿಕ್ಕಾಗಿದೆ ಗೊತ್ತಾ. ನಾನು ಇಲ್ಲಿ ತರಿಸ್ತೀನಲ್ಲ, ಇಲ್ಲಿ ಅಂಗಡಿಗಳಲ್ಲಿ ಸಿಗುತ್ತಲ್ವ, ಅದು ತುಂಬಾ ಥಿನ್ನಾಗಿರುತ್ತೆ. ಇದು ಥಿಕ್ಕಾಗಿದೆ, ಲಾಂಗ್ ಆಗಿದೆ. ಇದು ನೋಡಿ 1 ಗ್ರಾಮ್, ಇದು 1 ಗ್ರಾಮ್ಗೆ 300 ರೂಪಾಯಿ ಅಂತೆ. ಮತ್ತು ನೀರಿಗೆ ಹಾಕಿ ಕುದಿಸಿದ್ರೂ ಕಲರ್ ಬಂದಿಲ್ಲ ನೋಡಿ. ನಾವು ಅಲ್ಲಿ ಸೋನ್ಮರ್ಗಲ್ಲಿ ಇದ್ದಾಗ 100 ರೂಪಾಯಿ ಅಂದ್ಬಿಟ್ಟು ಒಂದೊಂದು ಡಬ್ಬಿ ಕೊಡೋಕೆ ಬಂದಿದ್ರು. ಅವರು ಸ್ವಲ್ಪ ನೀರು ಹಾಕೋದಕ್ಕೂ ಕಲರ್ ಬಿಟ್ಟಿತ್ತದು. ನಾವೇನು ತೊಗೊಂಡಿಲ್ಲ, ತೊಗೊಳ್ಳೋಣ ಅಂತ ಅನ್ನಿಸ್ತು ಒಂದು ಸಾರಿ, ಬಟ್ ತೊಗೊಂಡಿಲ್ಲ. ಅದು ಡೂಪ್ಲಿಕೇಟ್. ಇದು ನೋಡಿ, ಕುದಿಸಿದ್ರೂ ಅಷ್ಟು ಕಲರ್ ಬಿಟ್ಟಿಲ್ಲ. ಸಾನು ಹೇಳೋ ಮುಂಚೆನೇ ನಾನು ಮನೆ ಗುಡಿಸಿ ಒರೆಸಿದ್ದೆ. ಬಟ್ ಸಾನು ಇಲ್ಲಿ ಮಲಗಿದ್ಲಲ್ವಾ, ಅದಕ್ಕೆ ನಾನು ಈ ರೂಮ್ನ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ಈಗ ನಾನು ಸ್ನಾನ ಮಾಡಿ ಆಗಿದ್ದೆ, ಇನ್ನೇನು ರೆಡಿ ಆಗ್ತಾ ಇದ್ದೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಅದಕ್ಕೆ ಸಾನುಗೆ ಒರೆಸ್ಕೊಡಮ್ಮ ಅಂತ ಹೇಳಿದ್ದಕ್ಕೆ ಸಾನು ಈಗ ಒರೆಸ್ಕೊಡ್ತಾ ಇದ್ದಾಳೆ. ಅವಳು ಯಾವಾಗಲೂ ಯೂಸ್ ಮಾಡೋದಿದ್ದು ಅಗಾರೋದು ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ ಅಂತ ಹೇಳಿಬಿಟ್ಟು. ಅದಾಗ ಅದೇ ತಿರುಗತ್ತೆ. ಆ್ಯಂಡ್ ನೀರು ಸಪ್ರೇಟಾಗಿ ತೊಗೋಬೇಕು ಅಂತಿಲ್ಲ. ಅದರಲ್ಲಿ ಒಂದು ನೀರು ಟ್ಯಾಂಕ್ ಇದೆ ಸಣ್ಣದು, ಅಲ್ಲಿಂದ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದಾಗ ನೀರು ಬರುತ್ತೆ ಆ್ಯಂಡ್ ಅದಾಗದೇ ಸುತ್ತಿ 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 ಒರೆಸತ್ತೆ. ಸೊ ಇದು ಸಾನುಗೆ ತುಂಬ ಇಷ್ಟ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕಂದ್ರೆ ಚೆಕ್ ಮಾಡಿ. ಸ್ನೇಹಿತರೆ, ಆಯಿತು ರೆಡಿ. 10:20 ಈಗ. ನಾನು 10 ಗಂಟೆಗೆ ಆಗುತ್ತೆ ಅಂದ್ಕೊಂಡೆ. 10:10ಕ್ಕೆ ರೆಡಿ ಆಯಿತು. ಆದರೆ ಇವತ್ತು ರಾಜೇಶ್ಗೆ ಒಂದು ಕಾಲ್ ಬಂದಿದೆ US ಇಂದ, ಅವ್ರ ಫ್ರೆಂಡ್ದು. ಅದ್ರ ಕಡೆಯಿಂದಾಗಿ ನಿಧಾನಕ್ಕೆ ರೆಡಿ ಆಗ್ತಾ ಇದ್ದಾರೆ ರಾಜೇಶ್ ಅವರು. ನಿಧಾನಕ್ಕೆ ತಿಂಡಿ ಮಾಡ್ಕೊಂಡು ನಿಧಾನಕ್ಕೆ ಮಾತಾಡ್ಕೊಂಡು ಹರಿವರಿ ಮಾಡ್ತಾ ಇಲ್ಲ. ಇಲ್ಲ ಅಂದಿದ್ರೆ ನೆನ್ನೆ ನೋಡ್ಬೇಕಿತ್ತು ನೀವು
ನಾಳೆ ನನಗೆ ವರ್ಕಿಂಗ್ ಡೇ ಕಣೋ, ಬೇಗ ಹೊರಡೋ, ಎಷ್ಟು ಸುತ್ತೀಯೋ, ಎಷ್ಟು ಅಂಗಡಿಗೆ ಹೋಗ್ಬೇಕೋ, ಏನ್ ತಗೋಬೇಕೋ, ಎಷ್ಟೊಂದು ಕ್ವೆಶನ್ ಕೇಳಿದ್ರು ಗೊತ್ತಾ. ಇವತ್ತು ಅವ್ರ ಫ್ರೆಂಡ್ ಫೋನ್ ಬಂದ್ಬಿಡ್ತು ಅಂತ ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಸೊ ಬನ್ನಿ, ಈಗ 10:30 ಆಗತ್ತೆ ಹೊರಡೋ ಅಷ್ಟೊತ್ತಿಗೆ, ಇನ್ನೊಂದು 10 ನಿಮಿಷ ಇದೆ. ನಾನು ಏನು ತಗೊಳ್ಬೇಕು ಅಂತ ಇದ್ದೀನಿ, ನನಗೆ ಸಿಗುತ್ತೆ ಅಂದ್ಕೊಂಡೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಅದಕ್ಕೆ ಒಂದಲ್ಲ 2-3 ಅಂಗಡಿಗೆ ವಿಸಿಟ್ ಮಾಡಬೇಕು. ಯಾಕಂದರೆ ಇದು ಯೂನಿಕ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲ ಅಂದರೆ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ. ನೋಡೋಣ ಇವತ್ತು ಹೇಗಾಗುತ್ತೆ ಅಂತ. ಏನಪ್ಪ ಗಂಡನಿಗೆ ವೈನ್ ಕೊಡೋದಕ್ಕೆ ಬೆಳ್ಳಿ ತಗೋತಾ ಇದೆಯಲ್ಲೋ? ಹಾಂ, ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು ಅಲ್ವಾ? ಇದು ವೈನ್ ಕಪ್ ಅಂತೆ. ಓಕೆ, ಓಕೆ. ಹಾಂ, ಏನು ಬೇಡ, ಸಾನೂಗಲ್ಲ ತಗೋ. ಇದರಲ್ಲೆರಡು, ಈ ಎರಡರಲ್ಲಿ ಒಂದು ತಗೊಳಪ್ಪ. ಅದೇನು ಬೇಡ, ಬೇಡ. ಯಾವ್ದು ಇಷ್ಟ ಆಗುತ್ತೆ? ನೀನು ಹ್ಯಾಂಡ್ಲದ್ ನೋಡ್ತಾ ಇದ್ದಲ್ಲ, ಹ್ಯಾಂಡ್ಲದ್ ತಗೋ. ಹ್ಯಾಂಡಲ್ದು ಅಂದ್ರೆ ಅವ್ರಿಗೆ ಈ ತರದ್ದು ಪ್ಲೇನ್ ಆಗುತ್ತೆ, ಫ್ಯಾನ್ಸಿ ಇರ್ಬೇಕಲ್ವಾ, ಅದಕ್ಕೆ ಹ್ಯಾಂಡಲ್ದು. ಓಕೆ, ಸಾನಿಗೆ ಯಾವ್ದು ಕೊಟ್ರು ಇಷ್ಟ ಆಗುತ್ತೆ. ಬಟ್ ಇದು ಬ್ಲ್ಯಾಕ್ ಬಂದ್ಬಿಟ್ಟಿದೆ. ಸರಿ ನೋಡು, ನಿನ್ಗೆ ಯಾವ್ದು ಇಷ್ಟ ತಗೋ. ಅದೆಷ್ಟು ಗ್ರಾಮ್ ಇದೆ? ಸೊ ಇದು ತೊಳೆಯೋದಕ್ಕೆಲ್ಲ ಈಸಿ. ಹ್ಯಾಂಡ್ಲ್ ಇದೆಯಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಇದು ಸೆಟ್. ಸೆಟ್ ಅಂದರೆ ಬಿಸ್ಕೆಟ್ ಅದರಲ್ಲೇ ತಿನ್ನಿಸ್ಬೇಕಂದ್ರೆ ಕೊಡು. ಈಗ ಯಾವುದೋ ಒಂದು ತಗೋ ಸಾನು, ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೋ. ಸಾನಾಗ ಅಬ್ವಿಯಸ್ಲಿ ಇಷ್ಟ ಆಗುತ್ತೆ. ಮತ್ತೆ ತಗೋ, ಅದೇ ತಗೋ. ಇದು ನೀರು ಕುಡಿಯೋ ಅಂತ ಗ್ಲಾಸ್ ಅಲ್ವಾ, ಅದಕ್ಕೆ ನೀರು ಹಾಕಿ ತೋರಿಸ್ತಾ ಇದ್ದಾರೆ. ಏನಾದರೂ ಲೀಕ್ ಆಗುತ್ತಾ ನೋಡಿ ಅಂದ್ಬಿಟ್ಟು. ಯಾಕೆಂದರೆ ಒಂದು ಸಾರಿ ನಾವು ಬಿಲ್ಲಿಂಗ್ ಮಾಡಿಸಿದ್ಮೇಲೆ ಅದವರು ವಾಪಸ್ ತೊಗೊಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ. ಏನಿದ್ರೂ ಹಳೆ ಬೆಳ್ಳಿ ಅಂತ ಕನ್ಸಿಡರ್ ಮಾಡ್ತಾರೆ ಅವರು. 30% ಕಡಿಮೆಗೆ ತೊಗೊಳೋದು ನಾವೇನಾದರೂ ಎಕ್ಸ್ಚೇಂಜ್ ಮಾಡೋದಕ್ಕೆ ಹೋದರೆ. ಅದಕ್ಕೆ ಮೊದಲೇ ಎಲ್ಲನೂ ಚೆಕ್ ಮಾಡ್ಕೊಂಡ್ಬಿಡಿ ಅಂತ ಹೇಳಿಬಿಟ್ಟು ನೀರು ಹಾಕಿ ತೋರಿಸ್ತಾ ಇದ್ದಾರೆ, ಲೀಕ್ ಏನಾದರೂ ಆಗ್ತಿದೆಯಾ ನೋಡಿ ಅಂತ. ಮಲ್ಲೇಶ್ವರಂನ ಹೂ ಮಾರ್ಕೆಟ್ ನೋಡೋದೇ ಒಂಥರ ಖುಷಿ ಅಲ್ವಾ. ಈಗ ನಾವು ಮನೆ ಹತ್ರ ಹೊರಟಿದ್ದೀವಿ. ಮನೆಗೆ ರೀಚ್ ಆಗಿದ್ದು 1 ಗಂಟೆ ಆಗೋಗಿತ್ತು. ಮಧ್ಯಾಹ್ನ ಆದರೂ ಕೂಡ ಇವತ್ತು ನೋಡಿ ಬಿಸಿಲು ಅಷ್ಟೊಂದು ಉರಿ ಬಿಸಿಲು ಅಂತ ಇಲ್ಲ, ಸ್ವಲ್ಪ ತಣ್ಣಗಿದೆ, ಮೋಡ ಇದೆ. ಸ್ನೇಹಿತರೆ, ಏನು ತೊಗೊಂಡೆ ಇವತ್ತು ಅಂತ ನೋಡಿದ್ರಿ. ಅದನ್ನೀಗ ದೇವ್ರ ಹತ್ರ ಇಟ್ಟಿದ್ದೀನಿ, ಪೂಜೆ ಮಾಡಿದ್ದೀನಿ. ಈಗ ಅದನ್ನು ಇವತ್ತೇನು ತೆಗಿಯೋದಿಲ್ಲ, ನಾಳೆ ಅಲ್ಲಿಂದ ಎತ್ಕೊಳ್ತೀನಿ. ಸೊ ಇದಕ್ಕೆ ಎಷ್ಟಾಯಿತು ಅಂತ ನಾನು ಡೀಟೇಲಾಗಿ ಬ್ರೇಕಪ್ ತಿಳಿಸ್ಬಿಡ್ತೀನಿ. ಫಸ್ಟ್ ನಾನು ಯಾವ ಅಂಗಡಿಗೆ ಹೋಗಿದ್ದದು, ಸುದರ್ಶನ್ ಜ್ಯುವೆಲ್ಸ್ ಹೋಗಿದ್ದು. ನಾನು ಆ್ಯಡ್ ನೋಡಿದ್ದೆ, ಚಿನ್ನದ ಮೇಲೆ ಬೆಳ್ಳಿ ಮೇಲೆ ಮೇಕಿಂಗ್ ಚಾರ್ಜಸ್ 25% ಆಫ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ನನಗೆ ಆ ಥರ ಹ್ಯಾಂಡಲ್ ಇರೋ ಅಂಥ ಗ್ಲಾಸ್ ಸಿಗಲಿಲ್ಲ. ನಾರ್ಮಲ್ ಗ್ಲಾಸ್, ಅಲ್ಲಿದ್ದು ವಿಡಿಯೋ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ.
ಸೊ ರಾಜೇಶ್ ಏನು ಮಾಡಿದ್ದಾರೆ ನಾನು ನೋಡಿಲ್ಲ. ನಾರ್ಮಲ್ ನೀರು ಕುಡಿಯೋವಂಥ ಪ್ಲೇನ್ ಗ್ಲಾಸ್ ಇತ್ತು, ಅದಕ್ಕೆ ಹ್ಯಾಂಡಲ್ ಇರಲಿಲ್ಲ. ನಮ್ಮಲ್ಲಿ ಆ ಥರದ್ದಿದೆ, ಚಿಕ್ಕದಿದೆ. ಅಲ್ಲಿ ಏನಿತ್ತು ಅಂದರೆ ಚಾರ್ಜಸ್ ಇವತ್ತು 1 lakh ಆಗಿದೆ ಸಿಲ್ವರ್. ಅದ್ರ ಮೇಲ್ಗಡೆ 14% ವೇಸ್ಟೇಜ್ ಇತ್ತು, ಅದರಲ್ಲಿ 25% ಆಫ್ ಆಗುತ್ತೆ, ಅಂದರೆ 3.5% ಕಡಿಮೆ ಆಗುತ್ತೆ ಅಂದರು. 11.5% ವೇಸ್ಟೇಜ್ ಎಲ್ಲ ಟೋಟಲ್ ಮೇಲೆ ಮತ್ತೆ 3% GST ಇಷ್ಟು ಚಾರ್ಜಸ್ ಆಗುತ್ತೆ ಅಂದರು. ಅದು 80 grams ಏನೋ ಇತ್ತು, 81,000 ಆಗುತ್ತೆ. ಸಾರಿ 80 grams ಏನೋ ಇತ್ತು, 8,900 ಆಗುತ್ತೆ, ಅಂದರೆ 9,000 ಅಂತ ಅಂದ್ಕೊಳ್ಳಿ, ಅಷ್ಟಾಗುತ್ತೆ 80 gramsಗೆ ಅಂತ ಹೇಳಿದ್ದು. ಆ್ಯಂಡ್ ಇಲ್ಲಿ ನಾನು ತೊಗೊಂಡಿದ್ದು ಲಲಿತಾ ಜ್ಯುವೆಲರ್ಸಲ್ಲಿ. ಇಲ್ಲಿ ಏನಪ್ಪ ಪ್ರಾಬ್ಲಮ್ ಅಂದರೆ ವೇಸ್ಟೇಜು ಇರುತ್ತೆ, ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ. ಆದರೆ ಸಿಲ್ವರು ಇಲ್ಲಿ 105 ಇತ್ತು ಪರ್ ಗ್ರಾಮ್ಗೆ, ಅಂದರೆ 105 ರೂಪಾಯಿ. ಬೇರೆ ಕಡೆ ಅಂದರೆ ನಾವು ಸುದರ್ಶನ್ ಜ್ಯುವೆಲರ್ಸ್ಗೆ ಹೋಗಿದ್ವಲ್ಲ, ಅಲ್ಲಿ 100 ರೂಪಾಯಿ ಇತ್ತು. ಸೊ 5 ರೂಪಾಯಿ ಡೈರೆಕ್ಟಾಗಿ ಇವರು ಜಾಸ್ತಿ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ 92 ಪ್ಯೂರಿಟಿ ಇರುತ್ತೆ ಅಂದರು. ಇವ್ರದ್ದು ಪ್ಯೂರಿಟಿ ಹಾಕಿದಾರ 90+ ಇರುತ್ತೆ ಅಂತ ಹೇಳಿದ್ರು, ಬಟ್ ಇಲ್ಲೆಲ್ಲೂ ಹಾಕಿಲ್ಲ. ಸಿಲ್ವರ್ ಟಂಬ್ಲರ್ ಅಂತ ಹಾಕಿದ್ದಾರೆ, 109 grams ಇದೆ. ಅದಕ್ಕೆ ವೇಸ್ಟೇಜು 1,600 ರೂಪಾಯಿ ಆಗಿದೆ ಇದ್ರ ಮೇಲ್ಗಡೆ. ಅದ್ರ ಮೇಲ್ಗಡೆ GST 200 400 ರೂಪಾಯಿ GST. ಸೊ ಎಲ್ಲ ಸೇರಿ 13,500 ಆಯಿತು. ಆ್ಯಂಡ್ ಗ್ರಾಮ್ ಎಷ್ಟಿದೆ ಅಂತ ಹೇಳಿದ್ನಲ್ಲ, 109 ಗ್ರಾಮ್ ಇದೆ. ಆ್ಯಂಡ್ ನಾನು ಈ ಥರ ಗ್ಲಾಸ್ ಯಾಕೆ ತೊಗೊಂಡಿದ್ದು ಅಂದರೆ, ಎಸ್ಪೆಷಲಿ ಸಾನುಗೆ ಅಂತಾನೆ ನಾನು ಗ್ಲಾಸ್ ತೊಗೊಳೋದಕ್ಕೆ ಹೋಗಿದ್ದು. ಅಂದರೆ ಅವಳು ಪ್ಲಾಸ್ಟಿಕ್ ಮಗ್ಗಲ್ಲಿ ಕುಡಿತಾಳೆ, ಅವಳಿಗೆ ಅದು ಇಷ್ಟ ಆಗುತ್ತೆ. ಯಾಕೆ ಅಂದರೆ ಅದ್ರ ಮೇಲೆ ಚಿತ್ರ ಇದೆ, ಪಿಂಕ್ ಕಲರ್ದು ಇದೆ. ನಾನು ಪ್ಲಾಸ್ಟಿಕ್ದು ಓಕೆ, ಮಕ್ಕಳಿದ್ದಾಗ ಚಿಕ್ಕ ಮಗು ಇದ್ದಾಗ ನಾನು ಅವಾಗ ಶುರು ಮಾಡಿದ್ದು ಓಕೆ. ಇವಾಗ ಸ್ಟೀಲ್ದು ಯೂಸ್ ಮಾಡು ಅಂದರೆ ಅವಳು ಮಾಡೋದಿಲ್ಲ, ನನಗೆ ಬೇರೆ ತೆಗೆಸ್ಕೊಳ್ಬೇಕಿದ್ರೆ ಅಂತ ಕೇಳ್ತಾಳೆ. ಗಾಜುಂದು ಯೂಸ್ ಮಾಡ್ಬೋದು, ಬಟ್ ಅದು ವೇರ್ ಆ್ಯಂಡ್ ಟೇರ್ ಇಡಬೇಕಾದ್ರೆ ಏನಾದರೂ ಹೊಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸರಿ ಬೆಳ್ಳಿದೆ ನೋಡ್ಬಿಡೋಣ, ಒಟ್ನಲ್ಲಿ ಅವಳಿಗೆ ಇಷ್ಟ ಆಗಬೇಕು, ಅಟ್ರಾಕ್ಟ್ ಆಗಬೇಕಾದ್ರೂ ಕುಡಿಬೇಕು ಅಂತ ಅನ್ನಿಸ್ಬೇಕು ಅವಳಿಗೆ, ಆ ಥರದ್ದು ನೋಡೋಣ ಅಂತ ಹೋಗಿದ್ದು. ಹ್ಯಾಂಡಲ್ ಇರೋದಾದರೆ ಸ್ವಲ್ಪ ಫ್ಯಾನ್ಸಿ ಅನಿಸುತ್ತೆ ಅವಳಿಗೆ ಅಂದ್ಬಿಟ್ಟು ಒಂದು ಹ್ಯಾಂಡಲ್ ಇರೋದಿತ್ತು. ಇನ್ನು ಒಂದು ಅದಕ್ಕಿಂತ ಚಿಕ್ಕ ಸೈಜ್ ಇತ್ತು. ಸೊ ಎರಡರಲ್ಲಿ ಕಂಪೇರ್ ಮಾಡಿದ್ರೆ ನನಗೆ ಚಿಕ್ಕ ಸೈಜ್ ಇತ್ತಲ್ಲ, ಅದು ಸ್ವಲ್ಪ ಶೇಪ್ ಕೂಡ ಡಿಫ್ರೆಂಟ್ ಆಗಿತ್ತು. ಇನ್ನು ಒಂದು ನಾರ್ಮಲ್ ಟಂಬ್ಲರು, ಅದಕ್ಕೆ ಸುಮ್ಮನೆ ಹ್ಯಾಂಡಲ್ ಹಾಕ್ಬಿಟ್ಟಿದ್ರು, ಅದರಲ್ಲಿ ಏನೂ ಫ್ಯಾನ್ಸಿ ಇರಲಿಲ್ಲ. ಒಂದು ಚಿತ್ರ ಕೊಟ್ಟಿದ್ರು ಮುಂದಗಡೆ, ಅದು ದೊಡ್ಡದಾಗಿತ್ತು, ನೀರು ಕುಡಿಯೋದಕ್ಕೆ ಕರೆಕ್ಟಾಗಿತ್ತು. ಆದರೆ ಚಿಕ್ಕದಿತ್ತಲ್ವ, ಅದು ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು ನನಗೆ. ಆಮೇಲೆ ಇನ್ನೂ ಒಂದು ಅದ್ರಲ್ಲಿ ಡ್ರಾಬ್ಯಾಕ್ ಏನು ಗೊತ್ತಾ, ಹ್ಯಾಂಡಲ್ ಇತ್ತಲ್ವ, ಹ್ಯಾಂಡಲ್ ಜಾಯಿನ್ ಮಾಡಿರ್ತಾರಲ್ಲ, ಇಲ್ಲಿ ಗ್ಯಾಪ್ ಇರುತ್ತಲ್ವ ಗ್ಲಾಸ್ಗೆ, ಅಲ್ಲಿ ಕಪ್ಗಾಗ್ಬಿಟ್ಟಿತ್ತು. ಯಾಕೆಂದರೆ ಅಲ್ಲಿ ಬೆಟ್ಟಾಕಿ ಒರೆಸೋದಕ್ಕೂ ಆಗೋದಿಲ್ಲ. ಈಗ ನಾವು ಮನೆಗೆ ಬಂದ ಮೇಲೂ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಆ ಏರಿಯಾ ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ಕಪ್ಗಾಗ್ಬಿಟ್ಟಿರುತ್ತೆ. ನಿಮಗೆ ಎಕ್ಸಾಕ್ಟ್ ತೋರಿಸ್ತೀನಿ. ಸೊ ಈ ಥರ ಹ್ಯಾಂಡಲ್ ಇದೆ ಅಲ್ವಾ, ಇಲ್ಲಿ ಒಂದು ಬೆಟ್ ಹಾಕುವಷ್ಟು ಜಾಗ ಇದೆ, ಅದರಲ್ಲಿ ಬೆಟ್ ಹಾಕುವಷ್ಟು ಜಾಗ ಇರಲಿಲ್ಲ. ಆ್ಯಂಡ್ ಇಲ್ಲಿ ಸ್ವಲ್ಪ ಡಿಸೈನು ಇರುತ್ತೆ, ನಮ್ಗೆ ಹಿಂಗೆ ಬೆಟ್ ಹಾಕೋಕ್ಕೂ ಆಗಲ್ಲ, ಇಲ್ಲಿ ಸ್ವಲ್ಪ ಈ ಥರ ಬೆಂಡ್ ಇರುತ್ತೆ. ಸೊ ಅಲ್ಲಿ ಕಪ್ಗಾಗ್ಬಿಟ್ಟಿತ್ತು, ಆಲ್ರೆಡಿ ಅವ್ರು ಇಟ್ಕೊಂಡಿದ್ದಾರೆ, ಅಲ್ಲೇ ಕಪ್ಗಾಗ್ಬಿಟ್ಟಿತ್ತು. ಇನ್ನು ನಾನು ಮನೆಗೆ ಬಂದ ಮೇಲೆ ಅದನ್ನು ಯೂಸ್ ಮಾಡ್ತಾಯಿದ್ರೆ ಅದು ಗ್ಯಾರಂಟಿನ ಕಪ್ಗೆ ಕಾಣುತ್ತೆ, ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಬೇಡ ಅಂದ್ಬಿಟ್ಟು ಇದು ಸಿಕ್ಕಿದ ಮೇಲೆ, ಇದೇನಾದರೂ ಸಿಗದೇ ಇದ್ದಿದ್ರೆ ನಾನು ಅದನ್ನೇ ಹೋಗಬೇಕಾಗಿತ್ತು. ಬೇರೆ ನನಗೆ ಆಪ್ಷನ್ ಇರಲಿಲ್ಲ. ಒಂದು ಅಂಗಡಿಯಲ್ಲಿ ನೋಡಿದೆ, ಸಿಗಲಿಲ್ಲ. ಇವತ್ತು ವೀಕ್ ಡೇ, ರಾಜೇಶ್ ಅವರು ಇದೇ ತಗೋ ಅಂತ ಹೇಳ್ತಾ ಇದ್ರ. ಅದು ನನಗೆ ಬೇರೆ ಕಡೆ ಕರ್ಕೊಂಡು ಹೋಗೋದಿಲ್ಲ ಅಂತ ಗೊತ್ತಿತ್ತು. ಅಂದರೆ ನಾನು ಹೋಗಲೇಬೇಕು, ನನಗೆ ಇದು ಇಷ್ಟನೇ ಆಗಲಿಲ್ಲ ಅನ್ನೋ ಹಾಗಿದ್ದಿದ್ರೆ ಪಾಪ ಸರಿ ನಡಿ ಇನ್ನೇನು ಮಾಡೋದು ಅಂತ ಕರ್ಕೊಂಡು ಹೋಗ್ತಿದ್ರು. ಬಟ್ ನಾನು ಯೋಚನೆ ಮಾಡಬೇಕಲ್ವ, ಅವ್ರಿಗೂ ಕೆಲಸ ಇರುತ್ತೆ, ಬೆಳಗ್ಗೆಯಿಂದ ಕೆಲಸ ಮಾಡಿಲ್ಲ, ಬೇಗ ಹೋಗೋಣ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಅದನ್ನೇ ತೊಗೊಂಡ್ಬಿಡ್ತಿದ್ದೆ, ಬೇರೆ ಕಡೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಬಟ್ ಲಾಸ್ಟಲ್ಲಿ ನನಗೆ ಇದು ಕಾಣ್ತಲ್ವಾ, ಇದು ಡೆಫಿನೆಟ್ಲಿ ಸಾನುಗೆ ಇಷ್ಟ ಆಗುತ್ತೆ. ನಾನು ಅದರಲ್ಲಿ ಕುಡಿಬೇಡ ಮಗಳೇ, ಅದು ನಿನಗೆ ಅಲ್ಲ ಮಗಳೇ, ಒಕೇಶ್ನಲ್ ಯೂಸ್ ಮಾಡು ಮಗಳೇ ಅಂತ ಹೇಳಿದ್ರು ಅವಳು ಇದನ್ನು ಯೂಸ್ ಮಾಡ್ತಾಳೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಅಷ್ಟು ಫ್ಯಾನ್ಸಿಯಾಗಿ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನೋಡೋಣ ಅವಳು ಏನಂತಾಳೆ ಅಂತ. ಇದು ನನ್ನ ಗೆಸ್, ಅವಳಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ. ಅವಳು ನೋಡಿಲ್ಲ, ಇನ್ನು ಆಟಾಡ್ತಾ ಇದ್ದಾಳೆ. ಹೇಳಿದ್ನಲ್ಲ ಇವಾಗ ಕೊಡೋದಿಲ್ಲ, ನಾಳೆ ಕೊಡ್ತೀನಿ. ಸೊ ಅವಳ ರಿಯಾಕ್ಷನ್ ಹೇಗಿತ್ತು ಅಂತ ನಾಳೆ ತಿಳಿಸ್ತೀನಿ, ಆಯಿತಾ. ನಾನು ಅಂಗಡಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸಾನು ಹೇಳ್ಬಿಟ್ಟಿದೆ ಗ್ಲಾಸು ಅವಳಿಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಅಂದರೆ ನಿನಗಲ್ಲಮ್ಮ,
ಅದು ವೈನ್ ಗ್ಲಾಸ್ ಅದು ಡಾಡಾಗೆ. ಈಗ ತೋರಿಸ್ತೀನಿ ಗ್ಲಾಸ್ಗಳು ಯಾವ್ದು ಚೆನ್ನಾಗಿದೆ ಹೇಳಿ. ನೋಡು, ಇದರಲ್ಲಿ ಬರೀ ಮಿಕ್ಕಿ ಮೌಸ್ದೇ ಇದ್ದಿದ್ದೀನಿ, ಯಾವುದೂ ಇರಲಿಲ್ಲ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಎರಡು ಚೆನ್ನಾಗಿದೆ. ಸುಮ್ಮನೆ ಕೇಳಿದೆ. ಫ್ರೆಂಡ್ಸ್ ಜೊತೆ ಅಂದರೆ ಪ್ರಿಂಟ್ ಅಲ್ಲ, ನನಗೆ ಇದಿಷ್ಟ ಆಯಿತು. ಅದ್ರಲ್ಲಿ ಹಾರ್ಟ್ ಇದೆಯಾ? ಇದಿಷ್ಟ ಆಗಿತ್ತಾ? ನಾನು ಇದು ತಗೊಳ್ದೆ, ಎಲ್ಲ ಇತ್ತು ತಗೊಳ್ತಿದ್ದು ತಗೊಂಡಿದ್ದೆ. ಸಾನುಗೆ ಅದು ಪಿಕ್ಚರ್ ಇತ್ತಲ್ಲ, ಅದಿಷ್ಟ ಆಯ್ತಂತೆ. ಜಸ್ಟ್ ಬಿಕಾಸ್ ಇಟ್ ಹ್ಯಾಸ್ ಪಿಕ್ಚರ್. Why you didn't take that and you took this? I took this because this looks fancy, no? ಜಾನು ಸಾನುಗೆ ಇಷ್ಟ ಆಗ್ಲಿಲ್ವಂತೆ. ಅದು ಮಿಕ್ಕಿ ಮೌಸ್ ಇತ್ತಲ್ಲ, ಅದಿಷ್ಟ ಆಯ್ತಂತೆ. ನೋಡ್ರಿ ಮಕ್ಳಿಗೆ ಹಿಂಗೆ ಸ್ವಲ್ಪ ಎಲ್ಲಾದ್ರೂ ಗೊಂಬೆ ಕಾಣಂಗಿಲ್ಲ, ಹಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅನ್ನಿಸ್ಬಿಡುತ್ತೆ. ಅದು ನಾನು ಅನ್ಕೊಂಡೆ ವೈನ್ ಗ್ಲಾಸ್ ಅಲ್ಲಿ ಜ್ಯೂಸ್ ಕುಡಿಯೋದಕ್ಕೂ ಚೆನ್ನಾಗಿರುತ್ತಲ್ವಾ. ಆಮೇಲೆ ಮಿಕ್ಕಿ ಮೌಸ್ ತಂದ್ಬಿಟ್ರೆ, ಅಮ್ಮ ಮಿಕ್ಕಿ ಮೌಸ್ ತಂದಿದ್ಯಾ, ಬೇರೆ ಪ್ರಿನ್ಸಸ್ಗಳು ಯಾರು ಇರ್ಲಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ನನ್ಗೆ ಹಂಗೂ ಕೇಳಿದೆ, ಮಿಕ್ಕಿ ಮೌಸ್ ಬಿಟ್ಟು ಬೇರೆ ಯಾವುದೂ ಇಲ್ವಾ ಅಂತ. ಇಲ್ಲ, ಬರೀ ಮಿಕ್ಕಿ ಮೌಸ್ದೇನೆ ಇರೋದು. ಹಾ ನೋಡ್ತಾ, ಮಿಕ್ಕಿ ಮೌಸ್ ಅವಳಿಗೆ ಇಷ್ಟ ಇಲ್ಲ. ನಾನು ಅನ್ಕೊಂಡೆ ಮಿಕ್ಕಿ ಮೌಸ್ ಇಷ್ಟ ಆಗಲ್ಲ, ಅದಕ್ಕೆ ಇದು ಬೇಡ ಅಂತ. ಮಿಕ್ಕಿ ಮೌಸ್ ಇಷ್ಟ ಇಲ್ವಂತೆ, ಬರೀ ಪಿಕ್ಚರ್ ಇಷ್ಟ ಅಂತ. ಪಿಕ್ಚರ್ ಇದ್ರೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮಮ್ಮ ಐ ಆಮ್ ನಾಟ್ ಅ ಕೇಕ್ ಅಂದ್ಬಿಟ್ರೆ ಎಲ್ಲಿಂದ ವಾಪಸ್ ಹೋಗ್ಕೊಡ್ಲಿ. ಬಿಡು, ಅಡುಗೆಗೆ ರೆಡಿ ಆಯ್ತು, ಅಥವಾ ರೆಡಿ ಮಾಡಬೇಕು, ಟೈಮ್ ಆಯ್ತು, 2:15 ಆಗ್ತಾ ಇದೆ. ತಮ್ಮಿ ಫುಲ್ಲ ಊಟ ಮಾಡ್ದ, ಜ್ಯೂಸ್ ಕುಡ್ದೆ. ನಾನು ಬರ್ತಾ ಬರ್ತಾ ಸಾನಿಗೆ ಶುಗರ್ ಕೇನ್ ಜ್ಯೂಸ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು ಕುಡಿದ್ಬಿಟ್ಟು ಅವ್ರಿಗೊಂದು ತೊಗೊಂಡೆ. ಈಗ ಸ್ನೇಹಿತರೆ, ಮಶ್ರೂಮ್ ಮಸಾಲ ಮಾಡ್ತಾ ಇದ್ದೀನಿ. ಗೊಜ್ಜು ಮಧ್ಯಾಹ್ನಕ್ಕೂ ಹಾಗೂ ರಾತ್ರಿಗೂ ಆಗೋ ಥರ. ಇದು ಅನ್ನಕ್ಕೂ ಸ್ವಲ್ಪ ಮಾಡ್ತಾ ಇದ್ದೀನಿ. ರಾತ್ರಿ ಆದರೆ ಚಪಾತಿ ಜೊತೆ ಪರೋಟ ಜೊತೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈಗೇನು ಮಾಡ್ತಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ 2 ಹೊತ್ತಿಗಲ್ವಾ, ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಆ್ಯಂಡ್ ಈರುಳ್ಳಿ, ದಪ್ಪ ಈರುಳ್ಳಿ ಒಂದು 2-3, ಅದು ಎಷ್ಟು ಗ್ರೇವಿ ಜಾಸ್ತಿ ಬೇಕೋ ಅಷ್ಟು ನೀವು ತೊಗೊಳ್ಬೇಕಾಗುತ್ತೆ. ಈರುಳ್ಳಿ ಅರ್ಧ ಭಾಗ ಇದ್ದರೆ ಟೊಮ್ಯಾಟೊ ಡಬಲ್ ಇರಬೇಕು. ಸೊ ಈರುಳ್ಳಿ ಎಲ್ಲ ಸಾಟೆ ಆದಮೇಲೆ, ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದಮೇಲೆ ಟೊಮ್ಯಾಟೊನ ಸೇರಿಕೊಂಡು ಸಾಟೆ ಮಾಡ್ಕೊಳ್ತಾ ಇದ್ದೀನಿ. ಇದು ಮ್ಯಾಶಿ ಆಗಬೇಕು. ಇದಕ್ಕೆ ನಾನು ಮೆಲನ್ ಸೀಡ್ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಯಾಶು ಹಾಕಿರಲಿಲ್ಲ. ಕ್ಯಾಶು ಕೂಡ ನಾವು ಹುರಿಬೇಕಾದ್ರೇ ಹಾಕ್ಕೊಳ್ಬೇಕು. ಒಂದು 8-10 ಹಾಕೊಂಡ್ರೆ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ಅದನ್ನು ತೆಗೆದ್ಬಿಟ್ಟು ಈಗ ಕ್ಯಾಪ್ಸಿಕಮ್ ಮತ್ತು ಅನಿಯನ್, ಇದು ಗೊಜ್ಜಿಗೆ ಲಾಸ್ಟಲ್ಲಿ ಸೇರಿಸೋದು. ಮಶ್ರೂಮ್, ಬರೀ ಮಶ್ರೂಮ್ ಅಂದರೆ ತುಂಬ ಜಾಸ್ತಿ ಹಾಕಬೇಕಾಗುತ್ತೆ. ಆ್ಯಂಡ್ ಸ್ವಲ್ಪ ಟೇಸ್ಟ್ ಫ್ಲೇವರ್ ತಿನ್ನಬೇಕಾದ್ರೆ ಬೇರೆ ಬೇರೆನೂ ಬರಬೇಕಲ್ವಾ. ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಸ್ಕ್ವೇರ್ ಕಟ್ ಮಾಡಿಕೊಂಡು ಜಸ್ಟ್ ಒಂದು ಹಾಫ್ ಕುಕ್ಕು ಅಲ್ಲ, ಒಂದು ಟ್ರಾನ್ಸ್ಲೂಸೆಂಟ್ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಸಾಟೆ ಮಾಡ್ಕೊಂಡು ತೆಗೆದುಕೊಂಡಿದ್ದೀನಿ ಎಣ್ಣೆಯಿಂದ. ಅದೇ ಬಾಣಲಿಯಲ್ಲಿ ಈಗ ನಾನು ಮಶ್ರೂಮ್ನ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಹಳದಿ ಹಾಕ್ಬಿಟ್ಟು. ಇದೇ ನೀರು ಬಿಟ್ಕೊಳತ್ತೆ, ಸಣ್ಣ ಮೂರಿ ಮಾಡಿ ಬಿಟ್ರೆ ಸಾಕು. ನೀರು ಬಿಟ್ಟು ಕಡಿಮೆ ಆದಮೇಲೆ ಅದು ಬೆಂದಿದೆ ಅಂತ ಅರ್ಥ. ಅದಕ್ಕೀಗ ಮಸಾಲೆಗಳು ಸೇರಿಸ್ಕೊತಾ ಇದ್ದೀನಿ. ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ ಈಗಲೇ ಹಾಕ್ಬೋದು, ಇಲ್ಲ ಆಮೇಲೆ ಕೂಡ ಹಾಕ್ಬೋದು. ಇದನ್ನ ಜಸ್ಟ್ ಎಣ್ಣೆಯಲ್ಲಿ ಸ್ವಲ್ಪ ಸಾಟೆ ಮಾಡ್ಕೊಳ್ತೀನಿ. ಎಣ್ಣೆ ನಾನು ಕಡಿಮೆನೇ ಹಾಕೋದು, ಬೇಕಿದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು ನೀವು. ನಾನು ಸ್ವಲ್ಪ ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಈಗ ರುಬ್ಕೊಂಡಿರೋ ಅಂಥ ಮಸಾಲೆ, ಅಂದರೆ ಅದರಲ್ಲಿ ಬೆಳ್ಳುಳ್ಳಿ ಇತ್ತು, ಜಿಂಜರ್ಲ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ನಾನು, ಈರುಳ್ಳಿ, ಟೊಮ್ಯಾಟೊ, ಕ್ಯಾಶು ಇಷ್ಟ ರುಬ್ಕೊಂಡಿದ್ದೀನಿ. ನೀರು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಮೇಲ್ಗಡೆ ಎಣ್ಣೆ ತೇಲಿ ಬರುತ್ತೆ, ಒಂಚೂರು ಎಣ್ಣೆ ಕಾಣುತ್ತೆ, ನಾನು ಕಡಿಮೆ ಹಾಕಿರೋದ್ರಿಂದ. ಅಲ್ಲಿ ತನಕ ಇದನ್ನ ಕುದಿಸ್ಕೊಳ್ಬೇಕು. ಕೊನೆಯಲ್ಲಿ ಇದಕ್ಕೆ ನಾನು ಗರಂ ಮಸಾಲ ಹಾಕೊಂಡೆ, ಕಸೂರಿ ಮೇಥಿ ಹಾಕಿದೆ, ಬೆಣ್ಣೆ ಹಾಕಿದೆ. ಇಷ್ಟೆಲ್ಲಾನು ಹಾಕಿದಾಗ ನಿಮಗೆ ಫ್ಲೇವರ್ ಮತ್ತಷ್ಟು ಎನ್ಹ್ಯಾನ್ಸ್ ಆಗುತ್ತೆ. ಓಕೆ ಸ್ನೇಹಿತರೆ, ಆ್ಯಂಡ್ ಕ್ಯಾಪ್ಸಿಕಮ್ ಮತ್ತು ಅನಿಯನ್ನ ಕೂಡ ಇವಾಗ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾನು ಆಫ್ ಮಾಡಿಬಿಡ್ತೀನಿ. ಇನ್ನು ಅದನ್ನು ಕುಕ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಸ್ನೇಹಿತರೆ, ನಮ್ಮ ಇವತ್ತಿನ ದಿನ ಹೀಗಿತ್ತು. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.